ಹರ ಓಂ ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಎರಡು ಸಣ್ಣ ಘಟನೆ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕು. ಈ ಎರಡೂ ಘಟನೆಗಳು, ಒಂದು ಹೈದರಾಬಾದ್ನಲ್ಲಿ ನಡೆದಂಥ ಘಟನೆ, ಒಂದು ಹರಿಯಾಣದಲ್ಲಿ ನಡೆದಂಥ ಘಟನೆ. ಇದು ಇಂಟರ್ನೆಟ್ನಲ್ಲಿ ನೋಡಿದರೆ ಸಿಗುತ್ತೆ. ನಾನೇನು ಯಾವುದೋ ಕಲ್ಪನೆ ಮಾಡಿ ಹೇಳ್ತಾ ಇಲ್ಲ. ಎರಡೂ ಘಟನೆಗಳನ್ನು ನೀವು ಇಂಟರ್ನೆಟ್ನಲ್ಲಿ ನೋಡ್ರಿ. ಒಂದು ಜಿ ನ್ಯೂಸ್ನಲ್ಲಿ ಬಂದಿತ್ತು, ಒಂದು ತೆಲುಗು ಪೇಪರ್ದಲ್ಲಿ ಬಂದಿತ್ತು. ಘಟನೆ ಏನಪ್ಪಾ ಅಂದ್ರೆ, ಹೈದರಾಬಾದಿನ ಬಂಜಾರಾ ಹಿಲ್ಸ್ ನಲ್ಲಿ ನಡೆದಂತ ಒಂದು ಘಟನೆ. ಒಂದು ದೊಡ್ಡ ಮನೆ, ಅಲ್ಲೆಲ್ಲ ಕೋಟ್ಯಾಧೀಶರು ಇರ್ತಕ್ಕಂಥ ಪ್ರದೇಶ. ದೊಡ್ಡ ದೊಡ್ಡ ಒಂದೊಂದು ಎಕರೆ, ಅರ್ಧ ಎಕರೆಯಲ್ಲಿ ಮನೆಗಳು, ಮನೆ ಸುತ್ತ ಗುಂಪು ಗಿಡಗಳು, ಒಳಗೊಂದು ಭವಂತಿ ಮನೆ ದೊಡ್ಡದು. ಒಬ್ಬ ಕಳ್ತನ ಮಾಡ್ತಾ ಹೋಗಿ ಆ ಮನೆಗೆ ಹೋದ. ರಾತ್ರಿ ಹೊತ್ತು ಹಿಂದಿನ ಬಾಗಿಲು ಮುರಿದು ಒಳಗೆ ಹೋಗಿ ಕಳ್ತನ ಮಾಡ್ಬೇಕಂತ ಹೋದಾಗ ಅಲ್ಲಿ ಎರಡು ಡೆಡ್ ಬಾಡಿಗಳು ಬಿದ್ದಿತ್ತು. ಒಬ್ಬ ಮುದುಕ ಕೂತಲ್ಲೇ ಹಾಸಿಗೆ ಮೇಲೆ ಸತ್ತಿದ್ದ, ಒಂದು ತೆಳಗ ಒಬ್ಬ ಮುದುಕಿ ಸತ್ತಿದ್ಲು. ಸಾಧಾರಣ ಅವರಿಬ್ರು ಗಂಡ ಹೆಂಡತಿ ಇರ್ಬೋದು ಅಂತ ನೋಡಿದ. ವಾಸನೆ ಹತ್ರ ಹೋಗಿ ನೋಡ್ಕೊಂಡು ತನಗೇನ್ ಬೇಕಿದ್ದು ಸ್ವಲ್ಪ ಕಳ್ತನ ಮಾಡ್ಕೊಂಡು ಹೋಗ್ಬಿಟ್ಟ. ಇನ್ನು 2 ತಿಂಗಳಾದ ನಂತರ ಮತ್ತೊಮ್ಮೆ ಕಳ್ತನ ಮಾಡ್ಲಿಕ್ಕೆ ಬಂದಾಗ, ಹೀಗೆ ತಿರುಗಿ ಬಂದಾಗ ಅದೇ ಮನೆಗೆ ಮತ್ತೊಮ್ಮೆ ನೋಡೋಣ ಅಂತೇಳಿ ಅದೇ ಬಾಗಿಲು, ಹಿಂದಿನ ಬಾಗಿಲು ತೆಕ್ಕೊಂಡು ಒಳಗೆ ಹೋಗಿ ನೋಡಿದ. ಆ 2 ಡೆಡ್ ಬಾಡಿಗಳು ಹಾಗೆ ಬಿದ್ದಿವೆ. ಹುಳಗಳ ತಿಂದು ಅವೆಲ್ಲ ಸ್ಕೆಲಿಟನ್, ಅಸ್ಥಿ ಪಂಜರ ಮಾತ್ರ ಉಳಿದ್ಬಿಟ್ಟು. ಆಶ್ಚರ್ಯ. 2 ತಿಂಗಳವರೆಗೆ ಮುದುಕ ಮುದುಕಿಲಿ ಹಣ ಯಾರು ಬಂದಿಲ್ಲ, ನೋಡಿಲ್ಲ. ಇವ್ರ ಪರಿವಾರ, ಬಂಧು ಬಳಗ ಏನಾಗಿರ್ಬೋದು ಅಂತ ಹೇಳಿ ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾನ, ನಾನೊಬ್ಬ ಕಳ್ಳ ಇಂಥ ಮನೆಗೆ ಹೋದಾಗ 2 ತಿಂಗಳ ತೆಳಗ್ ಕಳ್ತನ ಮಾಡಿದಾಗ ಡೆಡ್ ಬಾಡಿ ಬಿದ್ದಿದ್ವು. ಈಗ ನೋಡಿದ್ರೆ 2ಕ್ಕೂ ಹುಳಗಳ ತಿಂದು ಅಸ್ಥಿ ಪಂಜರ ಮಾತ್ರ ಉಳಿದಿದೆ ಅಂತ ಹೇಳಿ ಅವ್ರು ಪೊಲೀಸರು ಹೋಗಿ ಆ ಬಾಗಿಲು ದೊಬ್ಬಿ ಒಳಗ್ ಕೊಂಡಿ ಹಾಕಿರ್ತಾರಂತ. ಬಾಗಿಲು ದೊಬ್ಬಿ ಮುರಿದು ನೋಡಿ ಅವರೆಲ್ಲ ಅಡ್ರೆಸ್ ತಗೊಂಡು ಮಕ್ಕಳಿಗೆ ಫೋನ್ ಮಾಡ್ತಾರ. ಇಬ್ರು ಮಕ್ಕಳು ಅಮೆರಿಕಾದಲ್ಲಿದ್ದಾರೆ. ಅಮೆರಿಕಾದಿಂದ ಬಂದ್ರು, ಕರ್ಮಕಾಂಡ ಮಾಡಿದ್ರು, ಆಯ್ತು ಹೋಯ್ತು, ಅದೊಂದು ವಿಷಯ. ಈ ಘಟನೆಯ ಹಿಂದಿರ್ತಕ್ಕಂಥ ಒಂದು ಆಲೋಚನೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ನಾವು ಆಲೋಚನೆ ಮಾಡಿದಾಗ, ಪರಿವಾರಗಳು, ಸಂಬಂಧಗಳೆಲ್ಲ ಒಂದೇ ಊರಲ್ಲಿ ಇರ್ತಾರೆ, ಒಬ್ರಿಗೊಬ್ರು ಮಾತಾಡೋದಿಲ್ಲ. ಅಣ್ಣತಮ್ಮರು, ಅಕ್ಕ ತಂಗಿದರು, ಬಂಧು ಬಳಗದವ್ರು ಇರ್ತಾರೆ. ವರ್ಷಾನುಗಟ್ಲೆ ಒಬ್ರು ಮನೆಗೆ ಒಬ್ರು ಹೋಗೋದಿಲ್ಲ, ಮಾತಾಡೋದಿಲ್ಲ, ಫೋನ್ಗಳು ಮಾಡೋದಿಲ್ಲ. ಯಾರ ಮನೆಯಲ್ಲಿ ಅವರು ಕಪ್ಪೆ ಟ್ರಾವ್ ಬಾವಿ ಕಪ್ಪೆ ಇದ್ದಂಗೆ. ಸ್ವಲ್ಪ ರೊಕ್ಕ, ಒಂದು ಒಳ್ಳೆ ಮನೆ, ಗಂಡ ಹೆಂಡತಿ ಆರೋಗ್ಯ, ಮನೆ ಮುಂದೆ ಕಾರು, ಮಕ್ಕಳು ಇಬ್ರು ಅಮೆರಿಕಾದಲ್ಲಿ, ಇಬ್ರು 4 ಮಂದಿ 3 ಇದ್ದವ್ರು ಅಮೆರಿಕಾದಲ್ಲಿ. ತಿನ್ಲಿಕ್ಕೆ ಉಣ್ಲಿಕ್ಕೆ ಬಿಟ್ರೆ ಜಗತ್ತೇ ಬೇಕಾಗಿಲ್ಲ. ಹಾಳಾಗಿ ಹೋಗ್ಲಿ, ಎದ್ದು ಬಿದ್ದು ಸಾಯ್ಲಿ, ಊರ್ ಮಂದಿ ಸಾಯ್ಲಿ, ಬಂಧು ಬಳಗ ಸಾಯ್ಲಿ, ಜಗತ್ತ ಪ್ರಳಯ ಆಗಿ ಹೋಗ್ಲಿ, ಆ ಮನೆ, ಆ ಏರಿಯಾ ಕಾಂಪೌಂಡ್ ವಾಲ್ ಬಿಟ್ಟು ಹೊರಗಡೆ ಬರೋದಿಲ್ಲ. ಸೇಫ್ ಇದ್ದೀವಿ, ಊಟ ಮಾಡ್ತೀವಿ, ನಾಷ್ಟ ಮಾಡ್ತೀವಿ, ಇಡ್ಲಿ ದೋಸಾ ವಡ ಎಲ್ಲ ಬರ್ತದೆ, ತಿಂತೀವಿ, ಉಣ್ತೀವಿ, ಗಂಡ ಹೆಂಡತಿ ಇಬ್ಬರು ಆರೋಗ್ಯವಾಗಿದ್ದೀವಿ, ಟಿವಿ ನೋಡ್ತೀವಿ, ಕೈ ತುಂಬ ರೊಕ್ಕ, ಮನಿ ಕಿರಾಯ ಬರ್ತಾವ, 4-6 ಮನೆಗಳು ಹೈದರಾಬಾದ್ದಲ್ಲಿ, ಬೊಂಬೈದಲ್ಲಿ, ಬೆಂಗಳೂರಲ್ಲಿ ಎಲ್ಲ ಅನುಭವ ಇದ್ದಾಗ ಜಗತ್ತು ಹಾಳಾಗಿ ಹೋಗ್ಲಿ, ನನಗೆ ಬೇಕಾಗಿಲ್ಲ ಎಂಬ ಭಾವನೆ ಬಹಳ ಜನರಲ್ಲಿ ಬೆಳೀತಾ ಇದ್ದದಕ್ಕೆ ಇದು ಜೀವಂತ ಒಂದು ಉದಾಹರಣೆ. 3 ತಿಂಗಳಿಂದ 2 ತಿಂಗಳಿಂದ ಯಾರು ಮಾತಾಡಿಸಿಲ್ಲ, ಊರಾಗಿದ್ದವರು ಬಂದಿಲ್ಲ, ಮಕ್ಕಳು ಫೋನ್ ಮಾಡಿಲ್ಲ, ಫೋನ್ ಮಾಡಿದ್ರು ರಿಸೀವ್ ಮಾಡಿರ್ಲಿಕ್ಕಿಲ್ಲ, ಏನೋ ಕಾರಣ ಆಗಿರ್ಬೋದು. ಆದ್ರೆ ಈ ಸಾಮಾಜಿಕ ವ್ಯವಸ್ಥೆ ಎಷ್ಟು ಡಿಫರೆನ್ಸ್ ಆಗ್ತಾ ಇದೆ, ನಿಮ್ಮೆಲ್ಲರಿಗೂ ಅನುಭವ ಬಂದಿರ್ತದ. ಬಂಧು ಬಳಗದ್ದು ಹೇಳೋದಿಲ್ಲ ಅಷ್ಟೇ ಹೊರತು, ನಮ್ಮೂರಾಗಿದ್ದಾರ್ರಿ, ನಮ್ಮ ಅಣ್ಣ ಇದ್ದಾರ್ರಿ, ಅಕ್ಕ ಇದ್ದಾರ್ರಿ, ಬಾವ್ ಇದ್ದಾರ್ರಿ, ನಂಬರ್ 1 ಚಾಂಡಾಲರ್ ಇದ್ದಾರ್ರಿ, ಕರೆದಿಲ್ಲ, ಮಾತಾಡೋದಿಲ್ಲ, ನಮ್ಮ ಮನೆಗೆ ಹೋದ್ರೆ ಅವ್ರು ಮಾತಾಡೋದಿಲ್ಲ, ಅವ್ರು ನಮ್ಮ ಮನೆಗೆ ಬರೋದಿಲ್ಲ ಎಂಬ ಅನೇಕ ಕುಟುಂಬಗಳು ಇವತ್ತಿನ ದಿವಸ ಎಲ್ಲರ ಮನಸ್ಸಿನಲ್ಲಿ ವೇದನೆ, ಆವೇದನೆ ಅದೇ ಅದು. ಇದು ದುರ್ಭಾಗ್ಯ, ಹೀಗಾಗಬಾರ್ದು. ಇನ್ನು ಒಂದು ಅಲ್ಲೇ ಆಗಿದಂತ ಘಟನೆ ಹರಿಯಾಣದಲ್ಲಿ ಒಬ್ಬ ಮಿಲಿಟರಿ ಕ್ಯಾಪ್ಟನ್, ರಿಟೈರ್ಡ್, ಗಂಡ ಹೆಂಡತಿ ಇಬ್ಬರೇ ಇದ್ದಾರೆ, ಇಬ್ಬರು ಮಕ್ಕಳು ಅಮೆರಿಕಾದಲ್ಲಿದ್ದಾರೆ. ಆ ತಂದೆ ಹೆಂಡತಿ ತೀರ್ಕೊತಾಳ, ಪಾಪ ತಾಯಿ. ಮಕ್ಕಳಿಗೆ ಫೋನ್ ಮಾಡ್ತಾನ, ಮಕ್ಕಳೇ ಅಮ್ಮ ತೀರ್ಕೊಂಡ್ಲು, ದಯಮಾಡಿ ನೀವು ಬಂದ್ಬಿಡ್ರಿ ಜಲ್ದಿ. ಸರಿ, ದೊಡ್ಡ ಮಗ ಬರ್ತಾನ, ಕರ್ಮಕಾಂಡಗಳೆಲ್ಲ ಆಗಿ ಹೋಗ್ತದೆ ತಾಯಿ. ಅವಾಗ ಹೋಗೋದು ಇನ್ನೊಂದು 2 ದಿವಸ ಇದ್ದಾಗ ತಂದೆ ಕ್ಯಾಪ್ಟನ್, ರಿಟೈರ್ಡ್ ಕ್ಯಾಪ್ಟನ್ ಹೇಳ್ತಾನ, ಮಗು ತಮ್ಮ ಬರಲಿಲ್ಲ, ತಮ್ಮ ಬಂದಿದ್ರೆ ಬಹಳ ಅಮ್ಮನ ಆತ್ಮಕ್ಕೆ ಶಾಂತಿ ಆಗ್ತಿತ್ತು. ಅಮ್ಮ ಸಾಯವರೆಗೆ ತಮ್ಮನ್ನೇ ನೆನೆಸಿದ್ಲು. ನಿನ್ನ ಗುರ್ತಲ್ಲ, ಸಣ್ಣವಿದ್ದಾಗ ನಡೆದು ಬೆಳೆಸಿ ಮಾಡಿ ದೊಡ್ಡವ ಮಾಡಿದ ಅಮ್ಮ, ಅವನ ಮೇಲೆ ಬಹಳ ಪ್ರೇಮ ಇದ್ದು, ಅವ ಬರ್ಬೇಕಾಗಿತ್ತು, ಮಗು ಯಾಕೆ ಬಂದಿಲ್ಲ ಅಂದಾಗ ಮಗ ಉತ್ತರ ಕೊಟ್ಟಿದ್ ನೋಡಿದ್ರೆ ನಿಮ್ ಕಣ್ಣಲ್ಲಿ ನೀರು ಬರ್ತದೆ. ಅವ ಏನ್ ಹೇಳ್ತಾನ, ಅಪ್ಪ ನಾನು ತಮ್ಮಗೆ ಫೋನ್ ಮಾಡಿದ್ದೆ, ತಮ್ಮ ಬಹಳ ದೂರದಲ್ಲಿದ್ದಾನ, ನಾನು ಏರೋಪ್ಲೇನ್ ನಲ್ಲಿ 6 ಗಂಟೆ ಪ್ರಯಾಣ ಮಾಡ್ಬೇಕು, ಅಷ್ಟು ದೂರ, ಹತ್ತಿರದ ಇಲ್ಲಿದ್ದಂಗೆ ಇರೋದಿಲ್ಲ ಅಮೆರಿಕ, ಅಲ್ಲಿ ದೂರದಲ್ಲಿದ್ದಾನ. ನಾನು ಫೋನ್ ಮಾಡಿದೆ, ಬಿಜಿ ಆದ ಶೆಡ್ಯೂಲು, ನಾವಿಬ್ರು ಜಾಬ್ಗೆ ಹೋಗ್ತೀವಿ, ಮಕ್ಕಳಿಗೆ ಶಾಲೆಗೆ ಬಿಟ್ಟು ಬರ್ಬೇಕು, ಅನೇಕ ಕೆಲಸಗಳಿವೆ ಅಣ್ಣ. ಈಗ ಅಮ್ಮ ತೀರ್ಕೊಂಡಿದ್ದಾಳೆ, ನೀನ್ ಹೋಗಿ ಬಾ. ಅಪ್ಪ ತೀರ್ಕೊಂಡ್ಮೇಲೆ ನಾನು ಹೋಗಿ ಬರ್ತೀನಿ, ಅವಾಗ ನೀನ್ ಬರೋದು ಬೇಕಾಗಿಲ್ಲ, ಅವಾಗಿನ ಕೆಲಸ ನಾನು ನೋಡ್ಕೋತೀನಿ ಅಂತ ಹೇಳ್ದ. ಅವನಿಗೆ ಕ್ಯಾಪ್ಟನ್ ಕಣ್ಣಲ್ಲಿ ನೀರು ಬರ್ತದೆ. ಸರಿ ಮಗು ಬರಲ್ ತಗೋ ಅಂತ ಹೇಳಿ ಅವತ್ತ ರಾತ್ರಿ ಒಂದು ಪತ್ರ ಬರೀತಾನೆ, ಮಗನೇ ನೀನ್ ಬಂದಿದ್ದಿ, ನಾನ್ ತೀರ್ಕೊಂಡ್ಮೇಲೆ ತಮ್ಮ ಬರೋದು ಅಷ್ಟು ದೂರಲಿಂತ ಬೇಡ, 16,000 ಕಿಲೋಮೀಟರ್ ಇಂತ ಬರೋದು, ಅಮೆರಿಕ ಬಿಜಿ ಲೈಫ್, ನೀವು ಬೇಕಾಗಿಲ್ಲ,
ಎರಡೂ ಕರ್ಮಕಾಂಡ ನೀನೇ ಮಾಡ್ಕೊಂಡು ಹೋಗು ಅಂತ ಹೇಳಿ ತನ್ನ ರಿವಾಲ್ವರ್ಲಿಂತ ಹೊಡ್ಕೊಂಡು ಸಾಯ್ತಾನ ಆ ಮನುಷ್ಯ. ಅದು ನೀವು ಇಂಟರ್ನೆಟ್ ನಲ್ಲಿ ಹೊಡೆದ್ ನೋಡ್ರಿ, ಇದು ನಿಮ್ಗೆಲ್ಲ ಇನ್ಫಾರ್ಮೇಶನ್ ಬರ್ತದ. ಆ ಕ್ಯಾಪ್ಟನ್ ಸಾಯ್ತಾನ. ಎಂಥ ವಿಪರ್ಯಾಸ, ಎಂಥ ಒಂದು ವ್ಯವಸ್ಥೆ ಆಗ್ಬಿಟ್ಟದ. ಅಮೆರಿಕಕ್ಕೆ ಹೋದವರಿಗೆ ತಲೆ ಮೇಲೆ ಕಣ್ಣು ಚಂದ್ರಲೋಕಕ್ಕಿದ್ದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಕೈ ತುಂಬ ರೊಕ್ಕ, ಯೌವನ, ಹೆಂಡತಿ, ಅವರ ಆರೋಗ್ಯ, ಅವರದು ವೈಭೋಗ, ಅಲ್ಲೆಲ್ಲ ಆ ಏರಿಯಾ ಕಾಣಿಸ್ತಕ್ಕಂಥದ್ದು ಸ್ವರ್ಗದಲ್ಲಿ ಕಾಣಿಸ್ತಕ್ಕಂಥದ್ದು. ಅವ್ರದೆಲ್ಲ ಶಾಪಿಂಗ್ ಮಾಲ್ಸ್, ಅವು ಇವು ಎಲ್ಲ ನೋಡ್ಕೊಂಡು ಆ ಕ್ಲೀನ್ನೆಸ್, ಆ ನೀಟ್ನೆಸ್, ಆ ಸಿಸ್ಟಮೆಟಿಕ್, ಆ ಡೆಮೋಕ್ರಸಿ ಎಲ್ಲ ನೋಡಿ ಮೋಹಿತರಾಗಿ ಅಲ್ಲೇ ಉಳಿದು ಬಿಡ್ತಾರ. ನಮ್ ಇಂಡಿಯಾಕ್ಕೆ ಬರೋದಿಲ್ಲ, ಇಂಡಿಯಾ ಕಲ್ಚರ್ ಸರಿಯಾಗಿಲ್ಲ, ಇಂಡಿಯಾದಲ್ಲಿ ಧೂಳು ಬಾಳ, ಇಂಡಿಯಾದಲ್ಲಿ ಹೊಲಸು ಬಾಳ, ಇಂಡಿಯಾದ ಜನರು ಸರಿಯಾಗಿಲ್ಲ, ಇಂಡಿಯಾ ಜನರು ಏನೇನೋ ಮಾತಾಡ್ತಾರ, ಇಲ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್, ವರ್ಕ್ನಾಗ ಇರ್ತಾರ ಅಂತ ಹೇಳಿ ಆ ಒಂದು ಸಂಸ್ಕೃತಿಗೆ ಮೋಹಿತರಾಗಿ ಹೋಗ್ಬಿಡ್ತಾರ. ತಾಯಿ ತಂದಿನ ವೃದ್ಧ ಟೈಮ್ನಲ್ಲಿ ಈ ರೀತಿ ಬಿಟ್ಟು ಹೋಗ್ಬಿಡ್ತಾರ. ಇದು ಇವರ ಸಂಸ್ಕೃತಿ. ಇದು ನಮ್ಮ ಸಂಸ್ಕೃತಿ ಅಲ್ಲ. ನಮಗೆ ವೇದಗಳು, ಉಪನಿಷತ್ತುಗಳು ಹೇಳಿದ್ದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಎಲ್ಲರೂ ಸುಖವಾಗಿರಲಿ. ಈಶಾನ ಸರ್ವ ವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ವಸುಧೈವ ಕುಟುಂಬಕಂ, ಈ ಜಗತ್ತೇ ಒಂದು ಕುಟುಂಬ. ಇಂಥ ವೇದಗಳು ನಮಗೆ ಹೇಳಿದ ಮಂತ್ರಗಳನ್ನು ಏನೋ ಲಕ್ಷ್ಯ ಮಾಡ್ಲಾರ್ದಂಗ ಬರೇ ಹಣ ಹಣ, ದುಡ್ಡು ದುಡ್ಡು, ಕೋಟಿ, 2 ಕೋಟಿ, 10 ಕೋಟಿ, 100 ಕೋಟಿ, 20 ಕೋಟಿ, ಏನ್ ರೊಕ್ಕ 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 ಮಾಡಿ ಸ್ಟೀವ್ ಜಾಬ್ಸ್, ಅಲೆಕ್ಸಾಂಡರ್, ಲತಾ ಮಂಗೇಶ್ಕರ್ನ ಒಮ್ಮೆ ತಿಳ್ಕೊಡ್ರಿ. ಜೀವನದಲ್ಲಿ ಈ ಅಮೆರಿಕಾದ ಹುಚ್ಚು ಹೋಗಬೇಕು, ಜನರಲ್ಲಿ ಮಾನವೀಯತೆ ಬರಬೇಕು. ಒಂದೇ ಊರಲ್ಲಿ ಇರ್ತಕ್ಕಂಥ ಬೆಂಗಳೂರು, ಹೈದರಾಬಾದ್, ದಿಲ್ಲಿ ಕ್ಯಾಪಿಟಲ್ ಸಿಟಿಗಳಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿದರು, ಅಣ್ಣ ತಮ್ಮದಿರು, ಬಂಧು ಬಳಗದವರು ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಹೋಗ್ರಿ, ಅವ್ರ ಮನೆಯಲ್ಲಿರ್ರಿ, ನಿಮ್ಮನೆಗೆ ಅವ್ರಿಗೆ ಕರೆಸ್ರಿ, ಊಟಕ್ಕೆ ಹಾಕ್ರಿ, 2 ದಿವಸ ಒಂದೇ ಕಡೆ ಕೂತು ಆತ್ಮೀಯವಾಗಿ ಅನ್ನ ಸಾರು ಮಾಡ್ರಿ, ಊಟ ಮಾಡ್ರಿ. ಎಷ್ಟು ಆನಂದ ಇರ್ತದೆ, ಎಷ್ಟು ಇದು ಬರ್ತದೆ. ಹಳ್ಳಿಗಳಲ್ಲಿ ಈಗೂ ಹಾಗೆ ಬದುಕ್ತಾ ಇದ್ದಾರೆ ಜನರು. ಯಾರು ಬರಬಾರ್ದು, ಯಾರು ನಮ್ಮ ಮನೆಗೆ ಬರಬಾರ್ದು, ಯಾರು ನಮ್ಮ ಪಲಂಗ್ ಉಪಯೋಗ ಮಾಡಬಾರ್ದು, ಯಾರು ನಮ್ಮ ಬೆಡ್ರೂಮ್ದಾಗ ಮಲ್ಕೋಬಾರ್ದು, ಯಾರು ನಮ್ಮ ಸೋಫಾ ಮೇಲೆ ಕೂಡಬಾರ್ದು. ಈ ಸಂಸ್ಕೃತಿ ಎಲ್ಲಿಂದ ಬಂತು ಗೊತ್ತಿಲ್ಲ. ದುರ್ಭಾಗ್ಯವಾಗಿ ಇದು ಬಹಳ ಕಡೆ ಬೆಳೀತಾ ಇದೆ. ಹೀಗಾಗಬಾರ್ದು. ಭಾರತ್ ಮಾತಾ ಕೀ ಜೈ.